ಮನಸ್ಸಿನ ಏನು ನಾನು ಮೊದಲೇ ನಮ್ಮ ಮುಸಲ್ಮಾನ್ ಸಮಾಜಕ್ಕೆ ಸಲಾಂ ಹೇಳುತ್ತಾ ಪತ್ರಕರ್ತರು ನನ್ನ ಅಣ್ಣನಕಿನ ಹಿರಿಯಾದ ಸಾರ್ವಜನಿಕ ಅಧಿಕಾರಿ ಹುಸೇನ್ ಬಾಯ್ ನ್ಯಾಕೋಡ್ ಅವರಿಗೆ ದಕಣಿಗೆ ಲಾಳೆ ಮಶಾಕ್ ಅವರಿಗೆ ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ ಇವತ್ತಿನ ನಾನು ಇಂಥ ಮಾತು ಹೇಳ್ತೀನಿ ಅಂತಂದ್ರ ಜನರು ಯಾವತ್ತೂ ಸಾಯುವವರೆಗೂ ಅದು ತಲೆಯಾಗಿ ಗಮನ ಇಟ್ಕೋಬೇಕು. ನಾನೊಬ್ಬ ನಿರ್ಗತಿಕ ಭಿಕ್ಷಕನ ಮಗ. ಆದ್ರೆ ಇವತ್ತಿಗೆ ನಾ 2 ಮಾತು ಹೇಳ್ತೀನಿ. ಕುರಾನ್ ಅವ್ರ ಮೊಹಮ್ಮದ್ ಪೈಗಂಬರ್ದು. ಅದಕ್ಕಿಂತ ಮುಂಚೆ ನನ್ನ ತಂದೆ ಗೋರಿ ಅಲ್ಲಿ ಐತಿ ಸರ್. ಅಲ್ಲಿ ನನ್ನ ತಂದೆ ಗೋರಿ ಐತಿ. ಯಾವಾಗ ಬಂದ್ರು ನಾವು ಕಂಟಿನ್ಯೂ ಇರ್ತಿದ್ವು ಸರ್. ಕಂಟಿನ್ಯೂ ಏನಪ್ಪಾ ಕಂಟಿನ್ಯೂ ಅಂತೇಳಿ ಅವು ಅಷ್ಟೇ ಕಡಿಬೇಕು ಮಾಡಿದ್ದೆ ಸಾವಿರ. ಅದು ನಂದು ಒಂದು ಕಡ್ದ್ರೆ ಬಂತು. ಇಷ್ಟು ಎಲ್ಲ ಜನರು ಕಂಟಿ ಅದ ಅವು ನಮ್ಮ ತಾಯಿ ತಂದೆ ಸರಿ ಅಂತೇಳಿ ಇಂಥ ಪುಣ್ಯಾತನ ಬಲ್ಲಿ ಕೇಳಿದೆ, ಸಾಹೇಬ್ರ ಹಿಂಗ್ ಕಂಟಿದ ನಾನು ಕಡಿತೀನಿ, ಕಂಟಿದ ನಾ ಕಡಿತೀನಿ, ನೀವು ಒಬ್ಬೊಮ್ಮೆ ಆಗ್ಬೇಕಲ್ಲ ಅಂತೇಳಿ ಅವ್ರು ಪುಣ್ಯಾತ್ಮ ಹೇಳಿದ್ರು. ಇಲ್ಲ ಅಣ್ಣ ನಾ ಕಡಿತೀನಿ ಅಂತ ಸಾಹೇಬ್ರು ಹೇಳಿದಾಗ ನನ್ಗೆ ಅಪ್ಪಣೆ ಕೊಟ್ಟು, ಅಲ್ಲಾ ಬಸ್ತಿಯ ಸೈ ಹುಸೇನ್ ಬಾ ಅಪ್ಪಣೆ ಕೊಟ್ಟು ಹೋಗ್ರಿ ಮಾಡ್ರಿ ಅಂತೇಳಿ ಹೇಳಿದಾಗ ನಾನು ಮೊದಲನೇ ಸಲ ಅದು 1 ತಿಂಗಳಾತ್ರಿ. ಒಂದು ನಾಳೆ ಮಶಾಕ್ ಡಗಣಿಯವ್ರು ಕೂಡ ಮತ್ತೆ ಇನ್ನೊಂದು 4 ಅದು ಬಹಳ ಕಷ್ಟದ ಕೆಲಸ ರೀ. ಅವಾಗ 1 ತಿಂಗಳಕಿನ ಹೆಚ್ಚಾತ್ರಿ. ಈಗ 5 ದಿನ ಆತ್ರಿ ಮಾಡಿರಿ. ಈಗ ಹೇಳ್ತೀನಿ ಕೇಳ್ರಿ. ಏನು ತಂದೆಯು ಬರುವಾಗ ಹೊತ್ತು ಒಯ್ಯಬೇಕು ಪುಣ್ಯ ಹೋಗುವಾಗ. ಮನುಷ್ಯನ ಜೀವನದಾಗ ಏನು ತಂದೆಯು ಬರುವಾಗ ಹೊತ್ತು ಒಯ್ಯಬೇಕು ಪುಣ್ಯ ಹೋಗುವಾಗ. ಮತ್ತ ನಾನು ಹೇಳ್ತೀನಿ ಗಮನ ಇಡ್ರಿ. ಒಬ್ಬ ಅಗರ್ಭ ಶ್ರೀಮಂತನ ಮಗ ಅಲ್ಲಾನ ಪ್ರವಾದಿ ಮೊಹಮ್ಮದ್ ಪೈಗಂಬರಲ್ಲಿ ಹೋಗಿ ಕೇಳ್ತಾನ, ಅಲ್ಲಾನ ಪ್ರವಾದಿಗಳೇ ನನ್ನ ಹತ್ರ ದುಡ್ಡಿದೆ, ನಾನು ಹಜ್ಜಿಗೆ ಹೋಗ್ಬೇಕು ಮಾಡೀನಿ, ಹಜ್ಜಿಗೆ ಹೋಗ್ಲು ಅಥವಾ ಮದುವೆ ಮಾಡ್ಕೊ. ಮದುವೆ ಮಾಡ್ಕೊಂಡ್ರೆ ಹಜ್ಜಿಗೆ ಹೋಗಂಗಿಲ್ಲ, ಹಜ್ಜಿಗೆ ಹೋದ್ರೆ ಮದುವೆ ಮಾಡ್ಕೊಳಂಗಿಲ್ಲ. ಏನ್ ಮಾಡಿ ಪ್ರವಾದಿಗಳು ಕೇಳಿದಾಗ ಆಗ ಪ್ರವಾದಿಗಳು ಹೇಳ್ತಾರೆ, ನೀನು ಹಜ್ಜಿಗೆ ಹೋಗಕ್ಕಿಂತ ಮುಂಚೆ ಮದುವೆ ಮಾಡ್ಕೊ. ಮದುವೆ ಬಲವಾದ ಅತ್ಯಂತ ಸುನ್ನತ ಇದೆ. ಮದುವೆ ಮಾಡಿದ ನಂತರ ಪರಸಿರಿ ನಿನ್ನ ಸೋದರಿ ಹಂಗೆ ಕಾಣಬೇಕು, ನಿನ್ನ ಹೆಂಡತಿ ಮಾತು ನಿನ್ನವಳಂತ ನೋಡ್ಬೇಕು. ಹಜ್ಜಿಗೆ ಹೋಗೋಕ್ಕಿಂತ ಮುಂಚೆ ಮದುವೆ ಮಾಡ್ಕೊಳ್ಳಿ. ಮದುವೆ ಅವ್ರವ್ರ ಮಕ್ಕಳಿಗೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹೇಳಿದ್ದಾರೆ, ಹಜ್ಜಿಗೆ ಹೋಗೋಕ್ಕಿಂತ ಮುಂಚೆ ಮದುವೆ ಮಾಡ್ಕೊ. ಪ್ರವಾದಿ ಮೊಹಮ್ಮದ್ ಆ ಮದುವೆ ಅಷ್ಟು ಇದು ಹೇಳಿದ್ದಾರೆ. ಜಗತ್ತೇನೆ ಜಯಿಸುವಂತ ಅಲೆಕ್ಸಾಂಡರ್, ಜಗತ್ತೇನೆ ಜಯಿಸುವಂತ ಹೆಮ್ಮೆ ಇತ್ತು ಅವಂಗ. ಆದ್ರ ಅವಂಗೆ ಆರೋಗ್ಯ ತಪ್ಪಿ ಬಿದ್ದ. ಅವ ಎಲ್ಲಾ ಜಗತ್ತಿದ ವೈದ್ಯರ ಕರೆಸಿ ಎಷ್ಟು ತೋರಿಸಿದ್ರು ಅವಂಗ ಆರಾಮಾಗಲಿಲ್ಲ. ಆಗ ಅಲೆಕ್ಸಾಂಡರ್ ಗೊತ್ತಾತು, ಜಗತ್ತು ವೈದ್ಯರ ಕರೆಸಿ ನಾನು ತೋರಿಸಿ ನನಗೆ ಆರಾಮಾಗಲಿಲ್ಲ ಅಂದ್ರೆ ನಾನು ಉಳಿಯೋದಿಲ್ಲ. ಮಂತ್ರಿಗಳೇ, ನಾನು ಸತ್ತ ಮೇಲೆ ನನ್ನ ಪೆಟ್ಟಿಗೆ ಹಿಂದ 2 ಕೈ ಖಾಲಿ ಇಟ್ಟು ಹೊರಗೆ ಹಾಕೊಂಡವ್ರಿ. ನೋಡ್ಲಿ ಜನ ಬರುವಾಗ ಅಲೆಕ್ಸಾಂಡರ್ ಖಾಲಿ ಕೈ, ಹೋಗುವಾಗ ಜನರು ಅಲೆಕ್ಸಾಂಡರ್ ಖಾಲಿ ಕೈ ಹೋದ ಅಂತ ಹೇಳ್ತಾನೆ. 2 ಮಾತು ಹೇಳ್ತೀನಿ. ಈಗ ಲಾಸ್ಟ್ನೇದು ಗಮನ ಇಟ್ಕೋರಿ, ಜೀವನದೊಳಗೆ ಮರಿಯಾಡ್ರಿ. ಸಚ್ ಕ್ಯಾ ಹೈ ಜೂಟ್ ಕ್ಯಾ ಹೈ. ಈ ಜಗತ್ತದೊಳಗೆ ಮನುಷ್ಯ ಬಾಳ್ಬೇಕಾದ್ರೆ ಖರೆ ಏನೈತಿ ಸುಳ್ಳೇನೈತಿ ಯಾರಿಂದು ಅಸಾಧ್ಯ ಆಗಲಿಲ್ಲ. ರಾಜ್ಯ ಕೇಳಿದ ಯಾರಿಂದು ಮಿಕ್ಕಿ ಹೋದ್ ದುನಿಯಾನೇ ಮಿಕ್ಕಿ ಹೋತು ಆಗಲಿಲ್ಲ.